ಎಕ್ಸ್ಪೋ ವಿಸಿಟ್ ಮಾಡಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಏನೇನು ಇನ್ಫಾರ್ಮೇಷನ್ ಬೇಕು, ಇವಾಗ ನಾನು BCA ಮಾಡಿದ್ದೀನಿ. MCAಗೆ ಸೊ ನಾನು ಬಂದು ವಿಸಿಟ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕರೆದು ಈ ಥರ ಮಾಡಬೇಕು, ಈಗ ಜನರಲಾಗಿ ತೊಗೊಂಡ್ರೆ ಏನು ಮಾಡಬೇಕು, ಆ್ಯಂಡ್ ಅದರಲ್ಲಿ ಸ್ಪೆಷಲೈಸೇಷನ್ಸ್ ಇದೆ, ಅದನ್ನೆಲ್ಲ ಹೇಗೆ ಓದಬೇಕು, ಏನು ತೊಗೊಂಡು ಏನು ಮಾಡಬೇಕು ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ತುಂಬ ವಿಸಿಟ್ಸ್ ಮಾಡೋದಿದೆ, ಮಾಡ್ತಾ ಇದ್ದೀವಿ. ಆ್ಯಂಡ್ ಒಂದೊಂದು ಕಡೆ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ತಿನ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ದಿನದಲ್ಲಿ ನಾವು ಮ್ಯಾಕ್ಸಿಮಮ್ ಅಂದರೆ 1 or 2 ಇನ್ಸ್ಟಿಟ್ಯೂಷನ್ಸ್ಗಳಿಗೆ ನಾವು ವಿಸಿಟ್ ಮಾಡ್ಬೋದು. ಬಟ್ ನಮಗೆ ಇಲ್ಲಿ ಒಂದು 40 ಆಪ್ಷನ್ಸ್ ಸಿಗ್ತಾ ಇದೆ. ಹೇಗೆ ಅನ್ಸುತ್ತೆ ಒಬ್ಬ ಸ್ಟೂಡೆಂಟ್ ಆಗಿ ಒಂದೇ ದಿನ ನಮ್ಗೆ ಇಷ್ಟೊಂದು ಆಪ್ಷನ್ಸ್ ಕಂಡು? ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಒಂದ್ ಸ್ಟ್ರಕ್ಚರ್ನ ತುಂಬ ಎಲ್ಲ ಕಡೆ ಎಲ್ಲರ ಹತ್ರನೂ ಕೇಳಬೇಕಿತ್ತು, ಯಾವ ಕಾಲೇಜ್ ಚೆನ್ನಾಗಿದೆ, ಹೆಂಗಿದೆ, ಅದು ಫೀಸ್ ಹೆಂಗಿದೆ ಅಂತ. ಬಟ್ ಇಲ್ಲಿ ಒಂದು ರೂಫ್ ಕೆಳಗಡೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರಲ್ವ. ಸೊ ಆ ಥರ ಒಂದೊಂದು ಕಡೆ ಒಂದೊಂದು ಬ್ರಾಂಚಲ್ಲಿ ಏನೇನು ಒಂದೊಂದು ಕಾಲೇಜಲ್ಲಿ ಎಷ್ಟೆಷ್ಟು ಫೀಸ್ ಸ್ಟ್ರಕ್ಚರ್ ಇದೆ, ಏನು ಹೆಂಗೆ ಅಂತ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಲಾಸ್ಟ್ ಡೇ ತುಂಬಾ ಜನ ಬರ್ದೇ ಇರುವಂತವ್ರು ಇರ್ತಾರೆ, ಕೊನೆಗೆ ರಿಗ್ರೆಟ್ ಮಾಡ್ಕೊಳ್ಳೋದು ಆಗಬಾರ್ದು. ಇವತ್ತು ಲಾಸ್ಟ್ ಡೇ ನಾವು ಮಿಸ್ ಮಾಡ್ತೀವಿ ಅಂತ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಬೇರೆ ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ ಏನು ಹೇಳ್ತೀವಿ? ತುಂಬ ನಿಮ್ಗೆ ಹೆಲ್ಪ್ಫುಲ್ ಆಗೋದು ಪ್ಲ್ಯಾಟ್ಫಾರ್ಮ್ ಇದು. ಬಂದು ವಿಸಿಟ್ ಮಾಡಿ, ಮಿಸ್ ಮಾತ್ರ ಮಾಡ್ಕೊಬೇಡಿ. ನಮ್ಮ ಡ್ಯಾಡಿ ಹೇಳಿ ಕಳಿಸಿ ನಮಗೆ, ಅಯ್ಯೋ ಸಂಡೇ ಒಂದಿನ ನಾವು ಮಲ್ಕೊಳ್ಳೋಣ, ಎಂಜಾಯ್ ಮಾಡೋಣ ಅಂದ್ಕೊಂಡು ಮನೇಲಿದ್ವಿ. ನಮ್ಮ ಡ್ಯಾಡಿ ಬೈದು ಕಳಿಸಿದ್ದಾರೆ ನಮ್ಮನ್ನ. ಬಸ್ಸಲ್ಲಿ ಬಂದು ಇವಾಗ ನಾವು ವಿಸಿಟ್ ಮಾಡಿ ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ. ಸೀರಿಯಸ್ಲಿ ನಾವು ಬಂದಿದ್ದು ಬಸವನಗುಡಿಯಿಂದ, ಚಾಮರಾಜಪೇಟೆ, ಅಲ್ಲಿಂದ ಬಂದಿದ್ದೀವಿ. ಬಂದಿದ್ದೀರಿ ಇವೆಂಟ್ಗೆ, ಹೇಗೆ ಅನ್ನಿಸ್ತಾ ಇದೆ? ಯಾಕಂದ್ರೆ ಒಂದೇ ಕಡೆ ಇಷ್ಟೊಂದು ಆಪ್ಷನ್ಸ್ ಸಿಗ್ತಾರೆ, ಹೇಗೆ ಅನ್ಸುತ್ತೆ? ಆ್ಯಕ್ಚುಲಿ ಇಟ್ಸ್ ಕೈಂಡ್ ಆಫ್ ಓವರ್ವೆಲ್ಮಿಂಗ್. ನಂಗೆ ತುಂಬ ಆಪ್ಷನ್ ಸಿಗ್ತಾ ಇದೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆ್ಯಂಡ್ ನ್ಯೂ ಥಿಂಗ್ಸ್ ಕಲಿಯೋಕ್ಕೆ ಸಹ. ಬಟ್ ಐ ಹ್ಯಾವ್ ನೆವರ್ ಸೀನ್ ಸೋ ಮೆನಿ ಕಾಲೇಜಸ್ ಅಟ್ ಒನ್ ಪ್ಲೇಸ್ ಆ್ಯಂಡ್ ಇಟ್ಸ್ ರಿಯಲಿ ಗುಡ್ ಟು ನೋ. ಹೌದು, ಇಷ್ಟೊಂದು ಕಾಲೇಜಸ್ ನಾನು ವಿಸಿಟ್ ಮಾಡಬೇಕಂದ್ರೆ ಮಿನಿಮಮ್ 2 months ಆದ್ರೂ ಬೇಕಾಗುತ್ತೆ. ಹಾಂ, ಆಬ್ವಿಯಸ್ಲಿ. ಒಂದು ಆಪ್ಷನ್ಸ್ ಒಂದೇ ಕಡೆ ಇಷ್ಟೊಂದು ಸಿಗಬೇಕಾದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಎಲ್ಲ ಹೋಗಿ ಬರ್ತಾ ಇದ್ರಿ ಸ್ಟಾಲ್ಗಳಿಗೆಲ್ಲ, ಹೇಗಿದೆ ಎಕ್ಸ್ಪೀರಿಯನ್ಸ್? ಹೇಗೆ? ಆ್ಯಂಡ್ ವೆರಿ ಇನ್ಫಾರ್ಮೇಟಿವ್ ಇದೆ ಹೇಳಬೇಕಂದ್ರೆ. ನಾನು ಪ್ರತಿಯೊಂದು ಕಾಲೇಜು ಹೋಗ್ತೀನಿ ಅಂದರೆ ತುಂಬ ಟೈಮ್ ಸಹ ಆಗುತ್ತೆ. ಬಟ್ ಆ್ಯಂಡ್ ತುಂಬ ಕಾಲೇಜಸ್ ದೂರ ಸಹ ಇದೆ, ಟ್ರಾವ್ಲಿಂಗ್ ತುಂಬ ಆಗುತ್ತೆ. ಬಟ್ ಇಲ್ಲಿ ಎಲ್ಲ ಕಡೆ ಸಿಗ್ತಿರೋದ್ರಿಂದ ಇಟ್ಸ್ ಈಸಿ. ಹೇಗೆ ಅವರ ಪ್ರೆಸೆಂಟೇಷನ್ಸ್ ಎಲ್ಲ ಹೇಗಿದೆ, ಹೇಗೆ ಹೇಳ್ತಾರೆ, ಕನ್ವೆ ಹೇಗೆ ಮಾಡ್ತಾರೆ ಸ್ಟಾಲ್ಗಳು? ಸ್ಟಾಫ್ಸ್ ಆರ್ ವೆರಿ ಗುಡ್. ನಿಮಗೆ ಪ್ರತಿಯೊಂದು ನಿಮಗೆ ಕೇಳಿದ್ರು ದೇ ಆರ್ ರೆಡಿ ಟು ಎಕ್ಸ್ಪ್ಲೇನ್ ಯು ಮೆನಿ ಅ ಟೈಮ್ಸ್. ನಿಮ್ಗೆ ಎಷ್ಟು ಸತಿ ಕೇಳಿದ್ರು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ಆಗಿ ಹೇಳ್ತಿದ್ದಾರೆ. ಇವತ್ತು ಲಾಸ್ಟ್ ಡೇ, ತುಂಬ ಜನ ಮಿಸ್ ಮಾಡ್ಕೊಂಡ್ವಿ ಅಂತ ಅಲ್ಲ, ಕೊನೆ ಮುಗಿದ ಮೇಲೆ ಆ ಫೀಲ್ ಮಾಡ್ತಾರೆ. ಬಟ್ ಏನು ಹೇಳ್ತೀರಿ ಅಂತ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಪೇರೆಂಟ್ಸ್ಗಳಿಗೆ ಏನು ಹೇಳ್ತೀರಿ, ಏನು ಸಜೆಷನ್? ಐ ವುಡ್ ಟೆಲ್ ಯು ಆರ್ ಮಿಸ್ಸಿಂಗ್ ಅ ಗ್ರೇಟ್ ಆಪರ್ಚುನಿಟಿ. ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಇವತ್ತು, ಹೇಗಿದೆ ಎಕ್ಸ್ಪೀರಿಯನ್ಸು, ಹೇಗೆ ಅನಿಸ್ತಾ? ಚೆನ್ನಾಗಿ ಅನಿಸ್ತು. ಎಲ್ಲ ಕಾಲೇಜಸ್ದು ನಂಗೆ ಕಟ್ ಆಫ್ ಬೇಕಾಗಿತ್ತು, PGCET ಬರ್ತಿದ್ವಿ. ಸೊ ಹೆಂಗಿರುತ್ತೆ, ಹೆಂಗೆ ಪ್ರಾಸೆಸ್ ಇರುತ್ತೆ, ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಗೊತ್ತಾಯಿತು. ಕೆಲವೊಂದು ಕಾಲೇಜಸ್ ಆ್ಯಕ್ಚುಲಿ ಪ್ರಾಪರಾಗಿ ಡೀಟೇಲ್ಸ್ ಸಿಕ್ತು. ಸೊ ಇವಾಗ ಮತ್ತೆ ಹೋಗಿ ಕಾಲೇಜ್ನ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ಜಾಯ್ನ್ ಆಗಬೇಕು ಅಂತ. ಫುಲ್ ಕ್ಲಾರಿಟಿ ಸಿಕ್ತು, MBA ಮಾಡಬೇಕಾ ಏನು ಅಂತ. ಸೊ ಯೂಸ್ ಆಯಿತು ನನಗೆ. ಯಾವುದ್ರ ಬಗ್ಗೆ ವಿಚಾರಿಸಿದ್ರಿ, ಯಾವ ಕೋರ್ಸ್ಗಳ ಬಗ್ಗೆ ನೀವು MBA ಬಗ್ಗೆ ಬೇಕಾಗಿತ್ತು. ಇವಾಗ BCom ಮುಗಿಸಿದ್ವಿ. ಸೊ MBA ಬಗ್ಗೆ ಕೇಳಿದ್ದೀವಿ. ಚೆನ್ನಾಗಿ ಅನಿಸ್ತು, ಯೂಸ್ ಆಯಿತು ಅನಿಸ್ತು. ಬಂದು ವಿಸಿಟ್ ಮಾಡಿ ಮತ್ತೆ ಈ ಥರದ್ದು ಆರ್ಗನೈಸ್ ಮಾಡಿದ್ರೆ ಬರ್ತೀವಿ ಖಂಡಿತ. ಖುಷಿ ಆಯ್ತಾ? ಎಸ್ ಶೋರ್.